ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೆ ನಾನು ಒಂದು ಹೊಸ ಟಾಪಿಕ್ಕು, ಸ್ಪೆಷಲಿ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಸ್ಟೂಡೆಂಟ್ಸ್ಗೆ ಎಲ್ಲ ಹೆಲ್ಪ್ ಆಗಬೇಕು ಅಂತ ಒಂದು ವಿಡಿಯೋ ಜೊತೆ ಮತ್ತೆ ಬಂದಿದ್ದೇನೆ. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಅದ್ರಿಗಿಂತ ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ? ಎಸ್, ನಿಮಗೆಲ್ಲ ನೆನಪು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಡೈಲಿ ನೆನಪು ಕೊಡ್ತಾ ಇರ್ತೀನಿ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ವಿದೌಟ್ ಎನಿ ಸ್ಕಿಪ್ಪು ವಾಚ್ ಮಾಡಿ ವಿಡಿಯೋನ, ಓಕೆನಾ? ಬನ್ನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿದೌಟ್ ಯು ಆಲ್ ನಾನು ಏನೇನು ಅಲ್ಲ, ಓಕೆನಾ? ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲು ಇವತ್ತು ಏನು ಟಾಪಿಕ್ಕು ಅಂತ ಹೇಳ್ತೀನಿ ನೋಡಿ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮು. ತುಂಬ ಜನ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಸ್ಪೆಷಲಿ ಹೆಣ್ಮಕ್ಳು. ಆಮೇಲೆ ಸ್ಟೂಡೆಂಟ್ಸು ಓದ್ತಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೂ ಹೋಗಿ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಪಾರ್ಟ್ ಟೈಮ್ ಇದ್ರೂ ಅವರು ಕಾಲೇಜ್ ಮುಗಿಸ್ಕೊಂಡು ಹೋಗಿ ಬಂದು ಈ ಥರ ಎಲ್ಲ ಮಾಡಬೇಕು. ಇದಕ್ಕೆ ಟೈಮಿಂಗ್ಸೇ ಇಲ್ಲ. ನೀವು ಇದೇ ಟೈಮ್ಗೆ ಮಾಡಬೇಕು ಅಂತ ಏನಿಲ್ಲ. ಅದು ಯಾವುದಪ್ಪ ವರ್ಕ್ ಫ್ರಮ್ ಹೋಮು ಈ ಥರ. ಆಮೇಲೆ ವಿದೌಟ್ ಎನಿ ಇನ್ವೆಸ್ಟ್ಮೆಂಟು. ನೀವು ಇನ್ವೆಸ್ಟ್ಮೆಂಟ್ ಏನೂ ಇಲ್ಲವೇ ಇಲ್ಲ ಇದರಲ್ಲಿ, ಓಕೆನಾ? ನಂದು ಆ್ಯಕ್ಚುಲಿ ಈ ವಿಡಿಯೋನೇ ಟ್ರೆಂಡ್ ಅಂದರೆ ಓಡ್ತಾ ಇದೆ ಇವಾಗ. ಸೊ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ನಾನೇನು ಮಾಡಿದ್ದೀನಿ, ಮತ್ತು ಇನ್ನೊಂದು ಸಾರಿ ಇದೇ ವಿಡಿಯೋನ ಮಾಡ್ತಾಯಿದ್ದೀನಿ. ಅಂತಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಆಲ್ ಜಾಸ್ತಿ ನಿಮಗೆ ತಲುಪಿ, ಓಕೆನಾ? ಅದಕ್ಕೆ ತುಂಬ ಜನ ಮನೇಲಿ ವರ್ಕ್ ಫ್ರಮ್ ಹೋಮು ಅಂತಂದರೆ ಏನು, ಯಾವ ವರ್ಕು, ಇದಕ್ಕೆ ಒಂದು ಫೋನ್ ಇದ್ದರೆ ಸಾಕು, ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಅಷ್ಟೇ. ಏನಪ್ಪ ಅದು ಅಂತಂದರೆ ನಮಗೆ ಓದೋಕ್ಕೆ ಬರಲ್ಲ, ನಮಗೆ ಟೈಪ್ ಮಾಡೋಕ್ಕೆ ಬರಲ್ಲ. ಎಸ್, ಇದಕ್ಕೇನು ಟೈಪು ಏನು ಬೇಡ. ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಅಂತಂದರೆ ಒಂದು ಬೆಸ್ಟೆಸ್ಟ್, ಒಂದು ಗ್ರೇಟೆಸ್ಟ್ ಅಂದರೆ ಯಾವುದು ಗೊತ್ತಾ? ಯೂಟ್ಯೂಬು, ಓಕೆನಾ? ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ನೀವು. ಎಷ್ಟೋ ಜನ ಆ್ಯಕ್ಚುಲಿ ಏನು ಗೊತ್ತಾ, ನೀವು ಡೈಲಿ ನಿಮಗೆ ಮಾಡೋಕ್ಕೆ ಆದರೆ, ಡೈಲಿ ಮಾಡಿದರೆ ವಿದೌಟ್ 4 ಮಂತ್ಸಲ್ಲಿ ನಿಮ್ಮದು ಚಾನಲ್ಲು ಗ್ರೋತ್ ಆಗುತ್ತೆ. ಅಂದರೆ ಒಂದು ಮನಸ್ಸಿಟ್ಟು ನೀವು ಮಾಡ್ತೀರಾ ಅಂತಂದರೆ ಒಂದು 5 ತಿಂಗಳಲ್ಲಿ ಚಾನಲ್ಲು ಲಕ್ಕಿದ್ರೆ 1 ದಿವಸದಲ್ಲೇ ಆಗುತ್ತೆ. ಎಷ್ಟೋ ಜನ ನೋಡಿದ್ದೀನಿ ನಾನು. ಯಾಕಂದರೆ ನಾನು ಫ್ರೀ ಟೈಮ್ ಇಲ್ಲಿದ್ದಾಗ ಯೂಟ್ಯೂಬೆಲ್ಲ ನೋಡ್ತಾನೆ ಇರ್ತೀನಿ. ಸೊ ಹಾಗಾಗಿ ತುಂಬ ಜನ 1 ದಿವಸದಲ್ಲೇ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸು ಕಂಪ್ಲೀಟ್ ಮಾಡಿದ್ದಾರೆ. ಇದಿಷ್ಟು ಮಾಡಿದರೆ ಸಾಕು, ನಮಗೆ ಒಂದು ಹಬ್ಬ ಥರ ಇರುತ್ತೆ. ಅರ್ನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಂದರೆ ಒಂದು 5 ತಿಂಗಳು ನೀವು ಮಾಡ್ತಾ ಇರಬೇಕು. ಇವಾಗ ನೀವು ಸುಮ್ಮನೆ ಕೂತಿದ್ದೀರಾ, ಅದ್ರ ಬದಲು ಒಂದು 5 ತಿಂಗಳು ಇದೇ ಟ್ರೈ ಮಾಡ್ಬೋದಲ್ವಾ? 5 ತಿಂಗಳ ಅಂತಾರೆ ಒಬ್ಬೊಬ್ಬರು. ಸುಮ್ಮನೆ ಕೂರೋ ಬದಲು ನಾವು ಯಾರ್ಯಾರ್ದೋ ವೀಡಿಯೋಸ್ ನೋಡ್ತಾ ಇರ್ತೀವಿ, ಆ ವೀಡಿಯೋಸ್ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಓಕೆ, ಒಬ್ಬೊಬ್ಬರಿಗೆ ಯೂಟ್ಯೂಬಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ, ಫೇಸ್ ರಿವೀಲ್ ಮಾಡೋಕ್ಕೆ ಇಷ್ಟ ಇರಲ್ಲ. ಓಕೆ, ಕಾಪಿ ಪೇಸ್ಟ್ ಕೆಲಸ ಮಾಡಿ, ಅಡುಗೆ ಕೆಲಸ ಮಾಡಿ, ನಾವು ಹೆಂಗೋ ಅಡುಗೆ ಮಾಡ್ತೀವಲ್ವಾ? ಅಂದರೆ ಎಲ್ಲರದ್ದು ಅಡುಗೆ ಒಂದೇ ಥರ ಇರಲ್ಲ ಫಸ್ಟ್ ಆಫ್ ಆಲು, ಓಕೆನಾ? ಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲ ಅಡುಗೆನೂ ಒಂದೇ ಥರ ಇರಲ್ಲ. ನೀವು ಮಾಡಿದ್ದು ನನಗೆ ಬರಲ್ಲ, ನಾನು ಮಾಡಿದ್ದು ನಿಮಗೆ ಬರಲ್ಲ. ಎಲ್ಲರದ್ದು ಅಡುಗೆನೂ ವೆರೈಟಿ ಡಿಫ್ರೆಂಟಾಗೇ ಇರುತ್ತೆ. ಸೊ ಹಾಗಾಗಿ ಇವಾಗ ಟ್ರೆಂಡಲ್ಲಿರೋದು ಕುಕ್ಕಿಂಗ್ ವ್ಲಾಗು, ಟ್ರಾವೆಲಿಂಗ್ ವ್ಲಾಗು ಮತ್ತು ವ್ಲಾಗಿಂಗು, ಕುಕ್ಕಿಂಗ್ ವಿಡಿಯೋ, ಟ್ರಾವೆಲಿಂಗ್ ವಿಡಿಯೋ ಮತ್ತು ನಮ್ಮದು ಲೈಫ್ ಸ್ಟೈಲ್ ವಿಡಿಯೋ, ಇದೆಲ್ಲ ಇರುತ್ತೆ ಆ್ಯಕ್ಚುಲಿ. ಅದಕ್ಕಾಗಿ ನೀವು ಫೇಸ್ ರಿವೀಲ್ ಮಾಡದೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು, ನಿಮಗೆ ಏನು ಬರಲ್ವಾ? ಓಕೆ, ನೀವು ವಿಡಿಯೋ ಆದರೂ ಮಾಡೋಕ್ಕೆ ಬರುತ್ತಲ್ವಾ? ಕ್ಯಾಮ್ರಾ ಇಟ್ಟು ನೀವು ಅಡುಗೆ ಮಾಡೋದೆಲ್ಲ ತೋರಿಸಿ, ಆಮೇಲೆ ನಿಮ್ಮ ಮಕ್ಕಳಿಂದ ಎಡಿಟ್ ಮಾಡಿಸಿ. ಎಡಿಟ್ ಮಾಡೋದು ಏನಿರಲ್ಲ ಅದರಲ್ಲಿ, ಜಸ್ಟ್ ನಾವು ಕಟ್ ಒಂದು ಸ್ವಲ್ಪ ಕಟ್ ಮಾಡೋದು ಅಷ್ಟೇ, ಆ್ಯಡ್ ಮಾಡೋದು ಅಷ್ಟೇ. ಈಸಿಯೆಸ್ಟ್ ಕೆಲಸ ಅಂದರೆ ಒನ್ ಡೇನಲ್ಲಿ ಒಂದು 2 hours ಸ್ಪೆಂಡ್ ಮಾಡಿದರೆ ನೀವು ನಿಜ ನಿಮಗೆ ಒಂದು ಲೈಫ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ. ಆಮೇಲೆ ನಾವೇನು 10th ಫೇಲು, PUC ಫೇಲು, ನಮಗೇನು ಬರೋದೇ ಇಲ್ಲ. ನಾವು ಹೇಗೆ ಲಕ್ಷ ಗಳಿಸೋದು, ತಿಂಗಳಿಗೆ ಒಂದು 10,000 ಗಳಿಸೋದೇ ನಮ್ಮದು ಜಾಸ್ತಿ ಇರುತ್ತೆ. ಹಾಗೆ ಅನ್ಕೋಬೇಡಿ. ಯಾರ್ಯಾರಿಗೆ ಏನು ಬರದೇ ಇರೋರು ಯೂಟ್ಯೂಬಲ್ಲಿ ಇವಾಗ ಲಕ್ಷ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಫೇಸ್ ತೋರಿಸ್ದೇ ನೀವು ವಿಡಿಯೋ ಮಾಡ್ಬೋದು, ಓಕೆನಾ? ಮತ್ತು ನಿಮಗೆ ಹಾಗೇನೂ ಇಲ್ಲ ಅಂತಂದರೆ ಬೇರೆಯವ್ರ ವಿಡಿಯೋ ಎತ್ಕೊಂಡು ನೀವು ನಿಮ್ಮ ಚಾನಲಲ್ಲಿ ಪೇಸ್ಟ್ ಮಾಡ್ಬೋದು. ಅಂದರೆ ಅದು ಕಾಪಿರೈಟ್ ಇಲ್ಲದೆ ಇರೋ ವೀಡಿಯೋಸು, ಬೇರೆಯವ್ರ ವಿಡಿಯೋನು ನಾವು ಕಾಪಿ ಪೇಸ್ಟ್ ಮಾಡ್ಬೋದು.
ಸೊ ಹಾಗಾಗಿ ಇದು ಕಾಪಿರೈಟ್ ಇಲ್ಲದೆ ಇರೋದನ್ನು ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ತುಂಬ ಒನ್ ಡೇಗೆ ಒಂದು 2 ಅವರ್ ನೀವು ಸ್ಪೆಂಡ್ ಮಾಡಿದ್ರಿ ಅಂತಂದರೆ ನಿಮ್ಮದು ಲೈಫ್ ಆಗುತ್ತೆ. ನಾನು ಅದೇ ನಂಬಿದ್ದೀನಿ. ಅಂದರೆ ನನಗೇನ ಅರ್ನ್ ಏನು ಸ್ಟಾರ್ಟ್ ಆಗಿಲ್ಲ, ಬಟ್ ನನಗೆ ಏನಂದರೆ ಒಂದು 200% ನಂಬಿಕೆ. ನಾನು ಆ ನಂಬಿಕೆಯಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡಿರೋ ಥರ ನೀವು ಮಾಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಆಗಬಹುದು ಅಂತ ಒಂದು ದೃಢ ನಂಬಿಕೆಯಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾಯಿರ್ತೀನಿ ಅದಕ್ಕೆ. ಸೊ ನಾಳೆ ಮತ್ತೆ ಹೊಸ ವಿಡಿಯೋ, ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್, ಗುಡ್ ಮಾರ್ನಿಂಗ್. ಆ್ಯಂಡ್ ಎಲ್ರಿಗೂ ಇವತ್ತು 22 ಜನವರಿ ಸೋಮವಾರ. ಇವತ್ತು ಎಲ್ಲ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇದು ಮಾಡ್ತಾ ಇರೋದ್ರಿಂದ ಸೊ ಎಲ್ರಿಗೂ ಹ್ಯಾಪಿ ಅಯೋಧ್ಯ ಡೇ. ಓಕೆನಾ? ಬಾಯ್.